ಹಾಯ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾನು ಮುಂಚೆ ಪೌಡ್ರ್ ಮಾಡಿದ್ನಲ್ಲ, ಆ ಪೌಡ್ರನ್ನ ಸುಮಾರು ಒಂದು 7-8 ಜನ ಕೇಳಿದರು. ಬಟ್ 7-8 ಜನಕ್ಕೆಲ್ಲ ಕೊಡೋಕೆ ಆಗುವಷ್ಟು ನಾನು ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು 5-6 ಜನಕ್ಕೆ ಕೊಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಅವ್ರಿಗೆ ಬೇಕು ಸಂಜೆ ಅಷ್ಟರೊಳಗೆ ಅಂತ ಹೇಳಿದರು. ವಿಡಿಯೋ ನೋಡಿಬಿಟ್ಟು ಇಲ್ಲ ನಮಗೂ ಮಾಡಿಕೊಡ್ತೀರಾ, ಕೊಡೋಕ್ಕಾಗುತ್ತಾ, ಸೇಲ್ ಥರ ಏನಾದರೂ ಮಾಡ್ತೀರಾ ಅಂದರು. ಸರಿ ಆಯಿತು ನೋಡೋಣ, ಕೇಳ್ತಿದ್ದಾರಲ್ಲ ಹೆಂಗೆ ಅಂತ ಅದು ಹೇಳೇ ಕೊಟ್ಟಿದ್ದೀನಿ. ನನ್ನ ಬಾಡಿ ನನ್ನ ಇದಕ್ಕೆ ಸೆಟ್ ಆಗಿದೆ. ನಿಮಗೆ ಹೆಂಗೆ ಸೆಟ್ ಆಗುತ್ತೋ ಏನೋ ಗೊತ್ತಿಲ್ಲ, ನೋಡಿ ಒಂದು ಸರಿ ನೀವೊಂದು. ಅದಕ್ಕೆ ನಾನು ಏನು ಮಾಡಿದೆ, ಸ್ಟಾರ್ಟಿಂಗ್ ಶುರುನಲ್ಲೇ ಯಾರಿಗೂ 1/4 kg ಅಷ್ಟು ಕೊಡಲಿಲ್ಲ. ಒಂದು 100 ಗ್ರಾಮು 200 ಗ್ರಾಮ್ ಅಷ್ಟು ತೊಗೊಳ್ಳಿ. ನೋಡಿ ನಿಮಗೆ ಇಷ್ಟ ಆದರೆ, ನಿಮ್ಮ ಬಾಡಿಗೆಲ್ಲ ಸೆಟ್ ಆಯಿತು ಅಂದರೆ ಆಮೇಲೆ ಬೇಕಾದ್ರೆ ಕೇಳಿ ನನಗೆ ಅರ್ಧ kg ತೊಗೊಳ್ಳಿ, ಅದೆಲ್ಲ ಇಷ್ಟನೇ ಇಲ್ಲ. ಬೇಕಾದರೆ ನಿಮ್ಮ ಬಾಡಿಗೆ ಸೆಟ್ ಆದರೆ ಅಷ್ಟೇ ತೊಗೊಳ್ಳಿ ಅಂತ ಹೇಳಿದ್ದೆ. ಮತ್ತು ಇನ್ನೊಂದು 5-6 ಜನ ಹತ್ರದವರೇ ಇಲ್ಲ ನಮಗೂ ಬೇಕು ಕೊಡಿ, ಪರವಾಗಿಲ್ಲ ಕುಡಿತೀವಿ ನಾವು ಅಂತ ಕೇಳಿದರು. ಮೇಯ್ನು ಶುಗರ್ ಇರೋರೇ ಜಾಸ್ತಿ ಕೇಳಿದ್ದು. ಒಳ್ಳೆಯದು, ತುಂಬಾ ನಮಗೂ ಗೊತ್ತಿದೆ, ಕೊಡಿ. ಯಾಕೆಂದರೆ ನಾವು ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಕೇಳ್ತಿದ್ದೀವಿ ಅಂದರು. ಅದಕ್ಕೆ ಇವತ್ತು ಮತ್ತೆ ನಾನು ಒಂದು 10-13 ಕಟ್ಟು ಇದು ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು 7-8, ಮತ್ತು ಒಂದು 9 ಕಟ್ಟು ಕರಿಬೇವು ಎಲ್ಲ ತಂದು. ಯಾಕೆಂದರೆ ನಾನು ಈ ಪೌಡ್ರು ಮಾಡಬೇಕು ಅಂದರೆ ಯಾವುದನ್ನು ಫ್ರಿಡ್ಜಲ್ಲಿ ಇಟ್ಟು ಮಾಡೋಕ್ಕಾಗಲ್ಲ. ಆವಾಗ ತೊಗೊಂಡು ಬಂದು ಆವಾಗ ಮಾಡಬೇಕು ನಾನು. ಆವಾಗ ತೊಗೊಂಡು ಬಂದರೆ ಇವತ್ತು ನಾನು ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿದರೆ ಅವತ್ತೇ ಎಲ್ಲ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿದರೆ ಅದನ್ನು ತೊಳಿಬೇಕು, ಒಣಗಿಸ್ಬೇಕು ಅಂದರೆ ಪೂರ್ತಿ ಒಣಗ್ಸೋಕ್ಕೂ ಆಗಲ್ಲ. ಹಂಗಂತ ಯಾರಾದರೂ ಮಾಡೋರಿದ್ದರೆ, ನೀವೇ ಮಾಡ್ಕೋತೀನಿ ಅನ್ನೋದಾದರೆ ದಯವಿಟ್ಟು ಸೊಪ್ಪನ್ನ ಆದಷ್ಟು ನೀವು ಎಷ್ಟು ಪೇಷನ್ಸಾಗಿ ಅದನ್ನು ಹುರಿದು ಸ್ಟವ್ ಮುಂದೆ ನಿಂತು ನೀವು ಹುರ್ಕೋತೀರ, ಅದಷ್ಟು ಚೆನ್ನಾಗಿ ಬರುತ್ತೆ. ಉರಿಲಿಲ್ಲ ಅಂದರೆ ನೀರು ಬಿಟ್ಕೊಳ್ಳುತ್ತೆ. ಮತ್ತು ಅದೆಲ್ಲ ಮಾಡಬೇಕು ಅಂದರೆ ಆಲ್ಮೋಸ್ಟ್ 1 ವಾರ ಬೇಕು. ನನ್ನ ಮೆಂತ್ಯ ಕಾಳು ಅಷ್ಟೇ ನಾನು ಆಲ್ಮೋಸ್ಟ್ ಈ ಸರಿ 1 kg ಅಷ್ಟು ನೆನೆಸಿದ್ದೆ. ಏಕೆಂದರೆ ಸ್ವಲ್ಪ ಜಾಸ್ತಿನೇ ಬೇಕು ಅಂತ. ಅದು 1/4 kg ನೆನೆಸಿದ್ದೆ. ಅದು 1/4 kg ಹೇಗಾಯಿತು ಅಂದರೆ ಹತ್ತತ್ರ 2 kg ಅಷ್ಟು ಆಗೋಯಿತು ಮೊಳಕೆ ಕಟ್ಟಿದ್ದು. ಹಾಗಾಗಿ ನನಗೆ ಬೇಕಾಯಿತು 1 kg ಮೊಳಕೆ ಕಾಳನ್ನೇ ಹಾಕಿದ್ದೀನಿ ಈ ಸರಿ. ಅದಕ್ಕೆ ಒಂದು 5-6 ಜನಕ್ಕಾಗುತ್ತೆ ಅಂತ ಪ್ಯಾಕಿಂಗ್ ಮಾಡೋಣ ಅಂತೇಳಿ ತೋರಿಸೋಣ ಇವತ್ತು ಈ ರೀತಿ ಇದೆ ಅಂತ. ಇದರಿಂದ ನಾನೇನೋ ಸೇಲ್ ಮಾಡ್ತಾಯಿದ್ದೀನಿ ತೊಗೊಳ್ಳಿ ಅನ್ನೋ ಥರ ಏನಿಲ್ಲ. ಯಾರೂ ಬೇಕಾದರೆ ವಿಡಿಯೋ ನೋಡಿ ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನೀವೇ ಮನೇಲಿ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾನು ಸೇಲ್ ಮಾಡಲೇಬೇಕು ಅಂತ ಪರ್ಟಿಕ್ಯುಲರಾಗಿ ವಿಡಿಯೋ ಏನು ಮಾಡ್ತಾಯಿಲ್ಲ. ನಾನು ರೆಸಿಪಿ ಮಾಡಿದ್ದೀನಿ. ರೆಸಿಪಿ ಒಟ್ಟಿಗೆ ಇವತ್ತಿಷ್ಟು ಕೆಲಸ ಕೂಡ ಇತ್ತು. ಇವತ್ತಿಂದು ಕೆಲಸ ಸಾಕಾಗೋಯಿತು. ಇದನ್ನೆಲ್ಲ ಪೌಡ್ರು ಮಾಡಿ ಪ್ಯಾಕ್ ಮಾಡಿ ನನಗೆ ಒಂಥರ ಟಯರ್ಡ್ ಆದಂಗೆ ಆಗೋಗ್ಬಿಡ್ತು. ಆದರೂ ವೀಡಿಯೋ ಹಾಕಬೇಕು, ಈಗ 4 ಗಂಟೆ ಒಳಗಡೆ ನಾನು ವೀಡಿಯೋ ಶೇರ್ ಮಾಡಲೇಬೇಕು ಅಂತ ಬೇಗ ಮಾಡೋಣ ಅಂತ ಕೂತಿದ್ದೀನಿ. ಅದಕ್ಕೆ ಸರಿಯಾಗಿ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಕೆಲಸ ಕಷ್ಟ ಅನಿಸುತ್ತೆ ಮಾಡಬೇಕಾದ್ರೆ. ಬಟ್ ಮನೇಲಿ ಎಷ್ಟು ಅಂತ ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು, ಸೈಡಲ್ಲಿ ಈ ರೀತಿನೂ ಒಂದು ಮಾಡ್ಕೊಂಡ್ರೆ ಟೈಮ್ ಪಾಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮನೆಗೆ ಅಂತ ಶುರು ಮಾಡಿದೆ. ಅದು ಕೆಲವೊಬ್ಬರೆಲ್ಲ ಇಷ್ಟಪಟ್ಟು ಕೇಳ್ತಿದ್ದಾರೆ, ಪರವಾಗಿಲ್ಲ. ನಾನು ಅದಕ್ಕೆ 1 kg ತೊಗೊಂಡು 1 kg ತಗೊಂಡು ಪಾಪ ಅವ್ರಿಗೂ ಸೆಟ್ ಆಗದೆ ನನಗೂ ಹೇಳೋಕ್ಕಾಗದೆ ಮಾಡೋದು ಬೇಡ ಅಂಥೇಳಿ ನಾನು ಸ್ವಲ್ಪ ಒಂದು 1/4 kg 100 ಗ್ರಾಮ್ 200 ಗ್ರಾಮ್ ಇಷ್ಟರಲ್ಲೇ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ ಅಂತಲೇ ನಾನೇ ಓನಾಗಿ ಹೇಳಿದ್ದೀನಿ. ಒಂದು 3 ತಿಂಗಳು 6 ತಿಂಗಳು ತೊಗೊಂಡ್ಮೇಲೆ ಅವ್ರಿಗೆ ಇಷ್ಟ ಆದರೆ ಸರಿ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇದರಿಂದ ಏನು ಇದಾಗಲ್ಲ. ಸಬ್ಸ್ಕ್ರೈಬ್ ಆಗಿದೆ, ಅದರಲ್ಲೂ ಮೇಯ್ನ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾದ್ರೆ ವೀಡಿಯೋ ನೋಡೋದೇ ಬೇಡ ಅನಿಸುತ್ತೆ ನನ್ನ ಪ್ರಕಾರ. ಈಗ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡೋದ್ರಲ್ಲಿ ಅರ್ಥನೇ ಇರೋಲ್ಲ. ಸಬ್ಸ್ಕ್ರೈಬ್ ಆಗಿ ಜೆನ್ಯೂನಾಗಿ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋರಾದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ. ಮತ್ತು ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ರೆ ಹೀಗೆ ನೀವು ಸಪೋರ್ಟ್ ಮಾಡಿ. ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಿರೋದಕ್ಕೆ. ನೋಡೋಣ ಎಲ್ಲಿವರೆಗೂ ಏನೇನು ಮಾಡೋಕ್ಕಾಗುತ್ತೋ, ಎಲ್ಲಿವರೆಗೂ ಹೋಗ್ತಾ ಇರುತ್ತೆ ಅಲ್ಲಿವರೆಗೂ ನಾನು ಆದಷ್ಟು ಮಾಡ್ಕೊಂಡು ಹೋಗ್ತೀನಿ. ಈಗ ಈ ಪೌಡ್ರು ಮಾಡ್ತಾಯಿದ್ದೀನಿ, ಕೇಳ್ತಿದ್ದಾರೆ, ಕೊಡ್ತಿದ್ದಾರೆ. ಇದೇ ಕಂಟಿನ್ಯೂಸ್ ಆಗಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳೆಗೆ ಇದು ಸ್ಟಾಪು ಆಗ್ಬೋದು. ಒಟ್ಟು ನನಗೆ ಅಂತ ನಾನು ಮಾಡ್ಕೊತೀನಿ. ಮಾಡಿದಾಗೆಲ್ಲ ನಿಮಗೆ ವೀಡಿಯೋ ಹಾಕ್ತಾನೆ ಇರ್ತೀನಿ, ಇವತ್ತು ಇದನ್ನ ಇಷ್ಟು ಮಾಡಿದೆ ನೋಡಿ ಅಂತ ಹೇಳಿ. ಅದಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾಕೆಂದರೆ ಜನ ನಾವು ಏನೇ ಮಾಡಿದರೂ, ಯಾವುದೇ ವ್ಯಕ್ತಿಗಳು ಏನೇ ಮಾಡಿದ್ರು, ನಾನು ಅಂತಲ್ಲ, ಯಾರು ಏನೇ ಮಾಡಿದ್ರು ಒಳ್ಳೆಯದ್ರಲ್ಲಿ ಕೆಟ್ಟದ್ದು ನೋಡ್ತಾರೆ ಹೊರತು ಕೆಟ್ಟದ್ರಲ್ಲಿ ಯಾವತ್ತೂ ಒಳ್ಳೇದು ನೋಡಲ್ಲ. ಒಳ್ಳೆಯದ್ರಲ್ಲೇ ಕೆಟ್ಟದ್ದು ನೋಡ್ತಾರೆ. ಹಾಗಾಗಿ ದಯವಿಟ್ಟು ತಪ್ಪಾಗಿ ಯಾರೂ ತಿಳ್ಕೊಬೇಡಿ. ಏನೋ ಮಾಡ್ತಿದ್ದಾರೆ ಸೇಲ್ ಮಾಡೋಕ್ಕೆ, ಇದೊಂದು ಬಾಕಿ ಇತ್ತಾ ಅಂತಲೂ ಕೇಳ್ತಾರೆ. ಏನು ಮಾಡೋದು, ಮನೇಲಿ ಕೂತಾಗ ಏನಾದರೂ ಒಂದು ಟೈಮ್ ಪಾಸ್ ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ಏನೇನಾದರೂ ಒಂದೊಂದು ಮಾಡೋದು, ಅದನ್ನು ತೋರಿಸೋದು. ಹೇಳೋರು ಹೇಳ್ತಾ ಇರ್ತಾರೆ, ನಾನೇನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ.
ಯಾಕೆ ಅಂದರೆ ಅವ್ರವ್ರ ಅಭಿಪ್ರಾಯ ಅವರು ಹೇಳ್ಬೇಕಾದ್ರೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಕು. ಅದಕ್ಕೆ ಮಾತಾಡೋರು ಮಾತಾಡ್ಕೊತಾ ಇರ್ತಾರೆ. ನನಗೇನು ಅನಿಸುತ್ತೋ ನಾನು ಮಾಡ್ತಾ ಇರ್ತೀನಿ. ನನಗೆ ಮನೇಲಿ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಮಾಡಿದರೂ ಮಾಡು ಅಂತಾರೆ. ಪಾಪ ಅವ್ರು ಸಪೋರ್ಟ್ ಮಾಡ್ಬೇಕಾದ್ರೆ ನಾನು ಯಾಕೆ ಅದು ಬೇರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು ಅನ್ನೋದಕ್ಕೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ದಯವಿಟ್ಟು ನನಗೆ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಆದಷ್ಟು ಇನ್ನೂ ಶೇರ್ ಮಾಡಿ. ಮತ್ತು ನೀವು ವೀಡಿಯೋ ನೋಡ್ಬೇಕಾದ್ರೆ ಗೊತ್ತಿರೋರಾದರೆ ಒಂದು ಲೈಕ್ ಕೊಡಿ. ಪಾಪ ಗೊತ್ತಿಲ್ಲದೆ ಇರೋರು ಏನೂ ಮಾಡೋಕ್ಕಾಗಲ್ಲ. ನನ್ನ ವೀಡಿಯೋನ ಏಜ್ ಆಗಿರೋರು ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲ ಲೈಕ್ ಕೊಡೋಕ್ಕೆ ಗೊತ್ತಾಗಲ್ಲ. ಸರಿ ಆಯಿತು, ಗೊತ್ತಿರೋರು ದಯವಿಟ್ಟು ಲೈಕ್ ಕೊಡಿ. ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ. 2 ಥರದ ಪಲ್ಯ ಮಾಡಿದ್ದೆ. ಒಂದು ಆಲೂಗೆಡ್ಡೆದು ಎಲ್ರಿಗೂ ಗೊತ್ತಿರುತ್ತೆ. ಇನ್ನೊಂದು ತುಂಬ ಈಸಿಯಾಗಿತ್ತು. ಮತ್ತು ಚಪಾತಿ ರೊಟ್ಟಿಗೆಲ್ಲ, ರೊಟ್ಟಿ ಅನ್ನೋದಕ್ಕಿಂತ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು 2 ಥರದ ಪಲ್ಯ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಆಲೂಗೆಡ್ಡೆ ಪಲ್ಯ ಒಂದು ಮಾಡಿದ್ದೆ, ಅದರೊಟ್ಟಿಗೆ ಗೋರಿಕಾಯಿನ ಬಂದು ಎಲ್ಲರೂ ಆಲ್ಮೋಸ್ಟು ಹುಚ್ಚೆಳ್ಳು ಅಂತ ಹೇಳ್ತಾರೆ ನಮ್ಮ ಕಡೆಯ. ಬಟ್ ಬೇರೆ ಬೇರೆ ಕಡೆ ಏನೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಪ್ರಾಮಿಸು. ಬರೀ ನನಗೆ ಹುಚ್ಚೆಳ್ಳು ಅನ್ನೋದಷ್ಟೇ ಗೊತ್ತು. ಅದನ್ನು ಹಾಕಿ ಮಾಡ್ತಾರೆ, ಆಲ್ಮೋಸ್ಟ್ ಅದನ್ನು ಹಾಕಿ ಮಾಡ್ತಾರೆ. ಬಟ್ ನಾನು ಇವತ್ತು ಅದನ್ನೇನು ಹಾಕ್ದಲೇ ಮಾಡಿದ್ದೀನಿ. ಬಟ್ ಅದನ್ನ ಹಾಕಿ ಮುಂಚೆ ಮಾಡಿದ್ದೀನಿ ವೀಡಿಯೋನ. ಅದನ್ನ ಹಾಕ್ದೆ ಮಾಡೋಣ ಅಂತ ಬೇರೆ ಥರ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಅದನ್ನ ಹೇಗೆ ಮಾಡೋದು ಮತ್ತು ನಾನು ಏನೇನು ಯೂಸ್ ಮಾಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು 1 kg ತೊಗೊಂಡಿರೋದು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ದೊಡ್ಡದಾಗಾದರೆ ಬೇಯಲ್ಲ ಬೇಗ ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು. ಇವಾಗ ಇದಕ್ಕೆ ಮಸಾಲೆ ಏನು ಅಂತ ತೋರಿಸ್ತೀನಿ. ಸಪ್ರೇಟ್ ಏನು ಮಸಾಲೆ ತೋರ್ಸೋಕೆ ಹೋಗಲ್ಲ ನಾನು. ಇವಾಗ ಒಗ್ಗರಣೆ ಹಾಕ್ಕೊಳ್ತೀನಿ. ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡು ಅದರೊಟ್ಟಿಗೆ ನಾನು ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ. ನಡುವೆ ನಾನು ಯಾಕೆ ಸಪ್ರೇಟ್ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ತೋರಿಸೋದ ಡೈರೆಕ್ಟ್ ಒಗ್ಗರಣೆ ಮಾಡಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನಾನು ಮಸಾಲೆ ಎಲ್ಲ ಮುಂಚೆನೇ ತೋರಿಸ್ತಾ ಇಲ್ಲ. ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಅರಿಶಿನ ಮತ್ತು ಈರುಳ್ಳಿ ಹಾಕಿದ್ದೀನಿ. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. 1 kg ಗೋರಿಕಾಯಿಗೆ ಆಲ್ಮೋಸ್ಟ್ 5ರಿಂದ 6 ದಪ್ಪದಾಗಿ ಇತ್ತು ಈರುಳ್ಳಿ. ಅಂದರೆ ತುಂಬ ದಪ್ಪ ಅಲ್ಲ, ತುಂಬ ಸಣ್ಣ ಅಲ್ಲ, ಮೀಡಿಯಮ್ ಸೈಜಲ್ಲಿ 5ರಿಂದ 6 ತೊಗೊಂಡಿರೋದು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ನಾನು ಮಧ್ಯೆ ಪೌಡ್ರು ಪ್ಯಾಕಿಂಗ್ ಮಾಡಿದ್ದೆಲ್ಲ ಹಾಕಿದ್ದೀನಿ. ಅದಕ್ಕೆ ಕೊನೆವರೆಗೂ ವಿಡಿಯೋ ನೋಡಿ. ಇದು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಯಾಕೆಂದ್ರೆ ನಾವು ಯಾವುದೇ ಪಲ್ಯ ಮಾಡಿದರೂ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ನೀಟಾಗಿರುತ್ತೆ. ಇಲ್ಲಾಂದ್ರೆ ಅದು ಹಸಿ ಇದ್ದರೆ ಈರುಳ್ಳಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. 3ರಿಂದ 4 ಟೊಮೊಟೊ ತೊಗೊಂಡಿರೋದು. ಟೊಮೊಟೊ ಬಂದು ನಾನು 2 ಹುಳಿ ಟೊಮೊಟೊ ತೊಗೊಂಡಿದ್ದು, ಇನ್ನೆರಡು ಫಾರಮ್ ಟೊಮೊಟೊ ತೊಗೊಂಡಿರೋದು. ನನಗೆ ಹುಳಿ ಟೊಮೊಟೊ ಇಷ್ಟನೇ ಆಗಲ್ಲ, ಬಟ್ ಇರಲಿ ಅಂತ 2 ತೊಗೊಂಡು. ಅದು ಚಿಕ್ಕದಾಗೇ ಇತ್ತು. ಫಾರಮ್ ಟೊಮೊಟೊ ಬಂದು ದಪ್ಪದಾಗಿತ್ತು. ಈಗ ಈರುಳ್ಳಿ ಟೊಮೊಟೊ 2 ಚೆನ್ನಾಗಿ ಫ್ರೈ ಆದಮೇಲೆ ನಾನು ಗೋರಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಇಬ್ಬರು ಗೋರಿಕಾಯಿನ ಜವಳಿಕಾಯಿ ಅಂತಲೂ ಕರೀತಾರೆ. ಬಟ್ ನಾವು ಆಲ್ಮೋಸ್ಟ್ ಈ ಕಡೆಯವರು ಹಾಸನ, ಬ್ಯಾಂಗ್ಳೂರು, ಮೈಸೂರೆಲ್ಲ ಬಂದು ಗೋರಿಕಾಯಿ ಅಂತಲೇ ಅಂತೀವಿ. ಗೊತ್ತಿಲ್ಲ ಎಲ್ಲಿ ಯಾರ್ಯಾರು ಏನೇನು ಅಂತಾರೆ ಅಂತೇಳಿ. ಉತ್ತರ ಕರ್ನಾಟಕದವ್ರು ಮಾತ್ರ ಜವಳಿಕಾಯಿ ಅನ್ನೋದನ್ನಷ್ಟೇ ಕೇಳಿದ್ದೀನಿ. ಈರುಳ್ಳಿ ಒಟ್ಟಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅದಕ್ಕೋಸ್ಕರ ನಾನು ಇದರಲ್ಲೇ ಮೊದಲು ಫ್ರೈ ಮಾಡ್ಕೋತೀನಿ. ಆಮೇಲೆ ನೀರು ಹಾಕ್ತೀನಿ. ನೀರು ಹಾಕಿದರೆ ಒಟ್ಟಿಗೆ ಚೆನ್ನಾಗಿರಲ್ಲ. ಅದಕ್ಕೂ ಮುಂಚೆ ನೋಡಿ ನಾನು 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು 2 ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿರೋದು. ಗೋರಿಕಾಯಿ ಪಲ್ಯ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾವು ಖಾರ ಚೆನ್ನಾಗಿದ್ರೇ ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ತಿನ್ನೋದಕ್ಕಾಗಲ್ಲ ಅನ್ಕೋತೀನಿ ನಾವು ಖಾರ ತಿನ್ನೋರಾದರೆ. ಇಲ್ಲ ಸ್ವಲ್ಪ ಸಿಹಿ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೋಡೋರು ಹಂಗೆ ಅನ್ಕೋಬೋದು, ಇದೇನು ಚಿಲ್ಲಿ ಪೌಡ್ರೆಲ್ಲ ತುಂಬ ಜಾಸ್ತಿ ಹಾಕ್ತಾರೆ, ಖಾರ ತುಂಬ ತಿಂತಾರೆ ಅನಿಸುತ್ತೆ ಅಂತ. ಆ್ಯಕ್ಚುಲಿ ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಮಾಡಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ಅಂತಲೇ ತೋರಿಸೋದು. ಖಾರ ತಿನ್ನಲ್ಲ ಅಂತ ಅಲ್ಲ, ನಾವು ಖಾರ ತಿಂತೀವಿ, ಬಟ್ ಮೀಡಿಯಮ್ ಆಗೇ ತಿನ್ನೋದು. ಉಪ್ಪು ಖಾರ ಕರೆಕ್ಟಾಗಿರಬೇಕು ಅಂತ ಅಷ್ಟೇ. ಸ್ವಲ್ಪ ಸಿಹಿ ಇದ್ದರೆ ತಿನ್ನೋಕ್ಕಾಗಲ್ಲ ಅಂತ ಇವತ್ತು ಗೋರಿಕಾಯಿಗೆ ಸ್ವಲ್ಪ ಖಾರ ಜಾಸ್ತಿನೇ ಇಟ್ಟಿದ್ದೀನಿ ನಾನು. ಈರುಳ್ಳಿ ಮಸಾಲೆ 2ರಿಂದ 3 ನಿಮಿಷ ಬೇಯಿಸಿ 1ರಿಂದ 1.5 ಗ್ಲಾಸ್ ನೀರು ಹಾಕಿ ನಾನು ಬೇಯಿಸೋಕೆ ಬಿಟ್ಟಿದ್ದೀನಿ. ಅದಕ್ಕೂ ಮುಂಚೆ ಇವಾಗ ಪೌಡ್ರ್ ಮಾಡಿದ್ದೆ ಅನ್ನಲ್ಲ, ಅದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಸ್ವಲ್ಪ ತೋರಿಸೋಣ ಅಂತೇಳಿ ವೀಡಿಯೋ ಹಾಕ್ತೆ. ನೋಡಿ ನನಗೆ ಹತ್ತತ್ರ 2 kg ಅಷ್ಟು ಪೌಡ್ರು ಬಂದಿದ್ದು. ಹೊರಗಡೆ ಪೌಡ್ರ್ ಮಾಡೋಕ್ಕೇನು ಕೊಡಲ್ಲ, ಮನೇಲೇ ಮಾಡ್ತೀನಿ. ಯಾಕೆ ಅಂದರೆ ಪೌಡ್ರ್ ಅಲ್ಲಿ ಅರ್ಧ ವೇಸ್ಟಾಗಿ ಹೋಗ್ಬಿಡುತ್ತೆ ಅವ್ರ ಬಟ್ಟೆಲೆಲ್ಲ. ನಾವು ಮನೇಲೇ ಮಾಡಿದರೆ ನಮ್ಮ ಮಿಕ್ಸಿ ಜಾರಲ್ಲೇ ನೀಟಾಗಿ ತಕ್ಕೋಬೋದು ಅನ್ನೋದಕ್ಕೋಸ್ಕರ ಮನೇಲೇ ಮಾಡ್ತಾಯಿರೋದು. ಆಲ್ಮೋಸ್ಟ್ ನನಗೆ ಒಂದು 5ರಿಂದ 6 ಜನ ಕೇಳಿದ್ದಾರೆ, ಅರ್ಜೆಂಟ್ ಬೇಕು ಅಂತ ಕೇಳಿದರು. ಪಾಪ ಅವ್ರಿಗೋಸ್ಕರ ಅಂತ ಪ್ಯಾಕ್ ಮಾಡ್ತಿರೋದು. ಇನ್ನೂ 1-2-3 ಕೇಳಿದ್ದಾರೆ, ಬಟ್ ಆಗಲ್ಲ ಕೊಡೋದಕ್ಕೆ. ಯಾಕೆ ಅಂದರೆ ನನಗೆ ಇವಾಗ ನೋಡಿ 2 kg ರೆಡಿ ಮಾಡೋದಕ್ಕೆ 1 ವಾರ ಬೇಕೇ ಬೇಕು. ಅದ್ರ ಮುಂಚೆ ಯಾವುದೇ ಕಾರಣಕ್ಕೂ ರೆಡಿ ಮಾಡೋಕ್ಕಾಗೋದೇ ಇಲ್ಲ. ಇವತ್ತು ಅದು ತುಂಬಾ ಕಷ್ಟ ಆಗೋಯ್ತು. ಸಿಕ್ಕಾಪಟ್ಟೆ ಹಿಂಸೆ ಆಯಿತು ನನಗೆ.
ಯಾಕೆ ಅಂದರೆ ನಾನು ಹಿಂದಿನ ದಿನ ಈ ಪ್ಯಾಕಿಂಗು ಈ ಥರದ್ದೆಲ್ಲ ಮಾಡಿ ನೆಕ್ಸ್ಟ್ ಡೇ ವಿಡಿಯೋ ಎಡಿಟ್ ಮಾಡಿ ಹಾಕಿದರೆ ನನಗದು ಅಷ್ಟು ಬರ್ಡನ್ ಅನ್ಸಲ್ಲ. ಬಟ್ ಇವತ್ತೇನೆ ನಾನು ಪೌಡ್ರದ್ದು ರೆಡಿ ಮಾಡಿ ವಿಡಿಯೋನು ಎಡಿಟ್ ಮಾಡಿ ಹಾಕ್ಬೇಕಂದ್ರೂ ತುಂಬ ಕಷ್ಟ ಆಗುತ್ತೆ. ಪೌಡ್ರು ಕೂಡ ಅಷ್ಟೇ 3 ಡೇಸಿಂದ ಕೇಳ್ತಾನೆ ಇದ್ರು ಆಯ್ತಾ ಅಂತ ನನ್ನ ಕೈಲಿ ಆಗಿರಲಿಲ್ಲ. ಏಕೆ ರೆಡಿ ಮಾಡಿರೋದೇ ಇಷ್ಟು ದಿನ ಆಗೋಯ್ತು. ಅಲ್ಲಿ ಇವತ್ತು ಅದನ್ನು ಪ್ಯಾಕ್ ಮಾಡಿ ಕೊಡೋದಕ್ಕೆ ಅಂತ ಪಾಪ ಇನ್ನೂ ಇಬ್ಬರಿಗೆ ನನ್ನ ಕೈಲಿ ಆಗಲೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡೋಣ ಅಂತ ಬಿಟ್ಟು ಈ ವಿಡಿಯೋ ಎಡಿಟ್ ಮಾಡಿ ಬೇರೆ ಕೆಲಸನೂ ಇಟ್ಕೊಂಡು ವಿಡಿಯೋ ಎಡಿಟ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ. ಇವಾಗ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ಬಿಡ್ತು ನನಗೆ. ಇದು ಬಂದು ನಾನು ಬೆಳಗ್ಗೆ ಪಲ್ಯಕ್ಕೆ ಮಾಡಿದ್ದು ನೋಡಿ. ಇವಾಗ ಫೈನಲಿ ಇವಾಗ ಆಗಿದೆ ಸ್ವಲ್ಪ. ಅದಕ್ಕೆ ನಾನು ಕೊನೆಗೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕಿದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ, ಅದು ತೋರ್ಸೋಕ್ಕಾಗಿಲ್ಲ ಅಷ್ಟೇ. ಫೈನಲ್ ಇವಾಗ ಗೋರಿಕಾಯಿ ಪಲ್ಯನೂ ರೆಡಿ ಆಯಿತು. ಅದರೊಟ್ಟಿಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಅನ್ನಲ್ಲ, ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೆ ಅಷ್ಟೇ. ಗೋರಿಕಾಯಿ ವಿಡಿಯೋ ಮುಂಚೆನೇ ಹಾಕಿದ್ದೀನಿ ಪಲ್ಯದ್ದು, ಬಟ್ ಅದು ಬೇರೆ ಥರ ಮಾಡಿದ್ದೆ. ಇವಾಗ ಇದು ಬೇರೆ ಥರ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೆ ಅನ್ನೋದಕ್ಕಿಂತ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.